ಗ್ರೇಟ್ ರಾಬರಿ ಕೇಸ್ ಏನ್ ನಡೆದಿದೆ, ಎಫ್ಐಆರ್ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದೆ. ದರೋಡೆ ಆಗಿದ್ದು ಕೇವಲ 7 ಕೆಜಿ ಅಲ್ಲ 8 ಕೆಜಿ ಚಿನ್ನ ಅಂತ ಹೇಳಲಾಗಿದೆ. 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದಾಜು 10 ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಕೇವಲ 4 ರಿಂದ 5 ನಿಮಿಷದಲ್ಲಿ 8 ಕೆಜಿ ಚಿನ್ನಾಭರಣವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರು ಪ್ರೊಫೆಷನಲ್ ಕಳ್ಳರು. ಅವರು ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡೇ ಮಾಡ್ಕೊಂಡಿದ್ದಾರೆ, ಈ ತರನೇ ಮಾಡಬೇಕು ಅಂತಾನೆ. ಸೊ ಯಾಕೆ ಈ ತರ ರಾಬರಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ? ಎಲ್ಲೆಲ್ಲಿಂದನೂ ಬರೋದು, ಬೇರೆ ಬೇರೆ ರಾಜ್ಯಗಳಿಂದ ಬರೋದು, ಇಲ್ಲಿ ರಾಬರಿ ಮಾಡ್ಬಿಟ್ಟು ಹೋಗುವಂತದ್ದು. ಕರ್ನಾಟಕ ಒಳ್ಳೆ ಖಜಾನೆ ಆಗಿದೆ ಈ ರಾಬರ್ಸ್ಗೆ. ಮಂಗಳೂರಲ್ಲಿ ರಾಬರಿ ಆಗಿದ್ದು ನೋಡಿದ್ವಿ, ದರೋಡೆ ಆಗಿದ್ದು ನೋಡಿದ್ವಿ, ಬೀದರಲ್ಲಿ ದರೋಡೆ ಆಗಿದ್ದು ನೋಡಿದ್ವಿ. ಅಷ್ಟೇ ಯಾಕೆ ಬೆಂಗಳೂರಲ್ಲೇ ಎಟಿಎಂ ವಾಹನ, ಹಣ ತುಂಬಿಸುವ ಎಟಿಎಂ ವಾಹನವನ್ನ ಸಿನಿಮೀಯ ಶೈಲಿಯಲ್ಲಿ ಆಗ್ತಾ ಇರ್ತಕ್ಕಂಥ ದರೋಡೆಗಳಿವೆ. ಎಲ್ಲ ಹಾಡ ಹಗಲೇ ಸಿನಿಮೀಯ ಶೈಲಿಯಲ್ಲಿ ನಡೀತಾ ಇರ್ತಕ್ಕಂಥ ದರೋಡೆಗಳು. ಪೊಲೀಸರ ಭಯ ಕಿಂಚಿತ್ತೂ ಇಲ್ಲ. ಕರ್ನಾಟಕ ಪೊಲೀಸರು ಏನೋ ಮಾಡ್ತಾರೆ, ಹಿಡಿತಾರೆ ಅನ್ನೋ ಭಯ ಕಿಂಚಿತ್ತೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು ಅಂತ ಅನ್ಸುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ಗ್ರೇಟ್ ರಾಬರಿ ಕೇಸ್ನಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಏನೆಲ್ಲ ಇನ್ನಷ್ಟು ಡೀಟೇಲ್ಸ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಹುಣಸೂರು ದರೋಡೆ ಪ್ರಕರಣ ಇಡೀ ಮೈಸೂರಲ್ಲೇ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಈಗಾಗಲೇ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಅಂದಾಜು ಒಂದು 8 ಕೆಜಿ ಚಿನ್ನ ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಅಪರಿಚಿತರು ಅಂತ ಹೇಳಿ. ಸೊ ಹೀಗಾಗಿ ಅಲ್ಲಿ ಸಿಕ್ಕಿರುವಂತಹ ಖಚಿತ ಮಾಹಿತಿ ಅಂತಂದ್ರೆ ಬರೋಬ್ಬರಿ 8 ಕೆಜಿ 34 ಗ್ರಾಂ 200 ಮಿಲಿಯಷ್ಟು ಚಿನ್ನವನ್ನ ದರೋಡೆ ಮಾಡಿರುವಂತದ್ದು. ಸುಮಾರು 10 ನಿಮಿಷ ಸಮಯದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಚಿನ್ನವನ್ನ ಕದ್ದು ದರೋಡೆಕೋರರು ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಯಾವೆಲ್ಲ ಒಡವೆಗಳು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ವಿತ್ ಬಿಲ್ ಸಮೇತ ಈಗಾಗಲೇ ಆ ಒಂದು ಗೋಲ್ಡ್ ಶಾಪ್ ಮಾಲೀಕರು ಈಗಾಗಲೇ ಮ್ಯಾನೇಜರ್ ಹೇಳಿದ್ದಾರೆ. ಅವರು ಹುಣಸೂರು ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವೆಲ್ಲ ವಜ್ರ ಇರಬಹುದು, ಪೆಂಡೆಂಟ್ಸ್ ಗಳಿರ್ಬೋದು, ನೆಕ್ಲೆಟ್ಸ್ ಗಳಿರ್ಬೋದು, ಬಳೆ ಇರಬಹುದು, ಎಷ್ಟು ಸಂಖ್ಯೆಯಲ್ಲಿ ಮಿಸ್ ಆಗಿದೆ ಅದೆಲ್ಲ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ಈಗಾಗಲೇ ಪೊಲೀಸರಿಗೆ ಈಗಾಗಲೇ ಅಂಗಡಿಯ ಮಾಲೀಕರು ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಅಂದಾಜುಲಕ್ಕಿಂತ ನಿಖರವಾದಂತಹ ಮಾಹಿತಿ ಅಂತಂದ್ರೆ ಸುಮಾರು 8 ಕೆಜಿ 34 ಗ್ರಾಮಷ್ಟು ಚಿನ್ನ ದರೋಡೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಕೇವಲ 10 ನಿಮಿಷ ಈ ರೀತಿಯಾಗಿ ದರೋಡೆ ಮಾಡ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಎಲ್ಲ ಪ್ರೊಫೆಷನಲ್ಸ್ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಒಂದ್ ಕಡೆ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದಿಂದ ಬಂದು ಈ ರೀತಿಯಾಗಿ ಮಾಡಿದ್ರ, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಘಟನೆ ನಡೆದು 1.5 ದಿನ ಆದ್ರೂ ಕೂಡ ಎಲ್ಲಿ ಪೊಲೀಸರಿಗೆ ಒಂದಷ್ಟು ಸುಳಿವುಗಳು ಸಿಕ್ಕಿದ್ರು ಕೂಡ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ರಿವೀಲ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಹೀಗಾಗಿ ದರೋಡೆಕೋರರನ್ನ ಈಗಾಗಲೇ ಬಂಧಿಸೋಕು ಕೂಡ ಸುಮಾರು 5 ತಂಡವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಇರಬಹುದು, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಪೊಲೀಸರು ತೆರಳಿರುವಂತದ್ದು. ಸೊ ಹೀಗಾಗಿ 2 ದ್ವಿಚಕ್ರ ವಾಹನದ ನಂಬರ್ ಪ್ಲೇಟ್ಗಳಿಗೂ ಸಹ ಇರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ತನಿಖೆಗಳಿಗೂ ಕೂಡ ಒಂದಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈಗಾಗಲೇ ಶೀಘ್ರದಲ್ಲೇ ಬಂಧಿಸುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸುಳಿವುಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಗ್ರೇಟ್ ರಾಬರಿ ಕೇಸ್ ಏನ್ ನಡೆದಿದೆ, ಎಫ್ಐಆರ್ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದೆ. ದರೋಡೆ ಆಗಿದ್ದು ಕೇವಲ 7 ಕೆಜಿ ಅಲ್ಲ 8 ಕೆಜಿ ಚಿನ್ನ ಅಂತ ಹೇಳಲಾಗಿದೆ. 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದಾಜು 10 ಕೋಟಿ ಮೌಲ್ಯದ ಚಿನ್ನ ವಜ್ರಾಭರಣಗಳನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಕೇವಲ 4 ರಿಂದ 5 ನಿಮಿಷದಲ್ಲಿ 8 ಕೆಜಿ ಚಿನ್ನಾಭರಣವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರು ಪ್ರೊಫೆಷನಲ್ ಕಳ್ಳರು. ಅವರು ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡೇ ಮಾಡ್ಕೊಂಡಿದ್ದಾರೆ, ಈ ತರನೇ ಮಾಡಬೇಕು ಅಂತಾನೆ. ಸೊ ಯಾಕೆ ಈ ತರ ರಾಬರಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ? ಎಲ್ಲೆಲ್ಲಿಂದನೂ ಬರೋದು, ಬೇರೆ ಬೇರೆ ರಾಜ್ಯಗಳಿಂದ ಬರೋದು, ಇಲ್ಲಿ ರಾಬರಿ ಮಾಡ್ಬಿಟ್ಟು ಹೋಗುವಂತದ್ದು. ಕರ್ನಾಟಕ ಒಳ್ಳೆ ಖಜಾನೆ ಆಗಿದೆ ಈ ರಾಬರ್ಸ್ಗೆ. ಮಂಗಳೂರಲ್ಲಿ ರಾಬರಿ ಆಗಿದ್ದು ನೋಡಿದ್ವಿ, ದರೋಡೆ ಆಗಿದ್ದು ನೋಡಿದ್ವಿ, ಬೀದರಲ್ಲಿ ದರೋಡೆ ಆಗಿದ್ದು ನೋಡಿದ್ವಿ. ಅಷ್ಟೇ ಯಾಕೆ ಬೆಂಗಳೂರಲ್ಲೇ ಎಟಿಎಂ ವಾಹನ, ಹಣ ತುಂಬಿಸುವ ಎಟಿಎಂ ವಾಹನವನ್ನ ಸಿನಿಮೀಯ ಶೈಲಿಯಲ್ಲಿ ಆಗ್ತಾ ಇರ್ತಕ್ಕಂಥ ದರೋಡೆಗಳಿವೆ. ಎಲ್ಲ ಹಾಡ ಹಗಲೇ ಸಿನಿಮೀಯ ಶೈಲಿಯಲ್ಲಿ ನಡೀತಾ ಇರ್ತಕ್ಕಂಥ ದರೋಡೆಗಳು. ಪೊಲೀಸರ ಭಯ ಕಿಂಚಿತ್ತೂ ಇಲ್ಲ. ಕರ್ನಾಟಕ ಪೊಲೀಸರು ಏನೋ ಮಾಡ್ತಾರೆ, ಹಿಡಿತಾರೆ ಅನ್ನೋ ಭಯ
ಕಿಂಚಿತ್ತೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು ಅಂತ ಅನ್ಸುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ಗ್ರೇಟ್ ರಾಬರಿ ಕೇಸ್ನಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಏನೆಲ್ಲ ಇನ್ನಷ್ಟು ಡೀಟೇಲ್ಸ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಹುಣಸೂರು ದರೋಡೆ ಪ್ರಕರಣ ಇಡೀ ಮೈಸೂರನ್ನೇ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಈಗಾಗಲೇ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಅಂದಾಜು ಒಂದು ಕೆಜಿ ಚಿನ್ನ ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಅಪರಿಚಿತ ಅಂತ ಹೇಳಿ. ಸೊ ಹೀಗಾಗಿ ಅಲ್ಲಿ ಸಿಕ್ಕಿರುವಂತಹ ಖಚಿತ ಮಾಹಿತಿ ಅಂತಂದ್ರೆ ಬರೋಬ್ಬರಿ 8 ಕೆಜಿ 34 ಗ್ರಾಂ 200 ಮಿಲಿಯಷ್ಟು ಚಿನ್ನವನ್ನ ದರೋಡೆ ಮಾಡಿರುವಂತದ್ದು. ಸುಮಾರು 10 ನಿಮಿಷ ಸಮಯದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಚಿನ್ನವನ್ನ ಕದ್ದು ದರೋಡೆಕೋರರು ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಯಾವೆಲ್ಲ ಒಡವೆಗಳು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ವಿತ್ ಬಿಲ್ ಸಮೇತ ಈಗಾಗಲೇ ಆ ಒಂದು ಗೋಲ್ಡ್ ಶಾಪ್ ಮಾಲೀಕರು ಈಗಾಗಲೇ ಮ್ಯಾನೇಜರ್ ಹೇಳಿದ್ದಾರೆ. ಅವರು ಹುಣಸೂರು ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವೆಲ್ಲ ವಜ್ರ ಇರ್ಬೋದು, ಪೆಂಡೆಂಟ್ಸ್ ಗಳಿರ್ಬೋದು, ನೆಕ್ಲೆಟ್ಸ್ ಗಳಿರ್ಬೋದು, ಬಳೆ ಇರ್ಬೋದು, ಎಷ್ಟು ಸಂಖ್ಯೆಯಲ್ಲಿ ಮಿಸ್ ಆಗಿದೆ ಅದೆಲ್ಲ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯಲ್ಲಿ ಈಗಾಗಲೇ ಪೊಲೀಸರಿಗೆ ಈಗಾಗಲೇ ಅಂಗಡಿಯ ಮಾಲೀಕರು ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಅಂದಾಜುಲಕ್ಕಿಂತ ನಿಖರವಾದಂತಹ ಮಾಹಿತಿ ಅಂತಂದ್ರೆ ಸುಮಾರು 8 ಕೆಜಿ 34 ಗ್ರಾಮಷ್ಟು ಚಿನ್ನ ದರೋಡೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಕೇವಲ 10 ನಿಮಿಷ ಈ ರೀತಿಯಾಗಿ ದರೋಡೆ ಮಾಡ್ತಾ ಇರೋದಾದ್ರೆ ನಿಜಕ್ಕೂ ಕೂಡ ಎಲ್ಲ ಪ್ರೊಫೆಷನಲ್ಸ್ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಒಂದ್ ಕಡೆ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದಿಂದ ಬಂದು ಈ ರೀತಿಯಾಗಿ ಮಾಡಿದ್ರ, ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಘಟನೆ ಹಿಡಿದು 1.5 ದಿನ ಆದ್ರೂ ಕೂಡ ಎಲ್ಲ ಪೊಲೀಸರಿಗೆ ಒಂದಷ್ಟು ಸುಳಿವುಗಳು ಸಿಕ್ಕಿದ್ರು ಕೂಡ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳ ರಿವೀಲ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಹೀಗಾಗಿ ದರೋಡೆಕೋರರನ್ನ ಈಗಾಗಲೇ ಬಂಧಿಸೋಕು ಕೂಡ ಸುಮಾರು 5 ತಂಡವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಇರಬಹುದು, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಪೊಲೀಸರು ತೆರಳಿರುವಂತದ್ದು. ಸೊ ಹೀಗಾಗಿ 2 ದ್ವಿಚಕ್ರ ವಾಹನದ ನಂಬರ್ ಪ್ಲೇಟ್ಗಳಿಗೂ ಸಹ ಇರಲಿಲ್ಲ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಪೊಲೀಸರಿಗೆ ತನಿಖೆ ಕೊಡೋಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈಗಾಗಲೇ ಶೀಘ್ರದಲ್ಲೇ ಬಂಧಿಸುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸುಳಿವುಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಗ್ರೇಟ್ ರಾಬರಿ ಕೇಸ್ ಏನ್ ನಡೆದಿದೆ, ಎಫ್ಐಆರ್ ನಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದೆ. ದರೋಡೆ ಆಗಿದ್ದು ಕೇವಲ 7 ಕೆಜಿ ಅಲ್ಲ, 8 ಕೆಜಿ ಚಿನ್ನ ಅಂತ ಹೇಳಲಾಗಿದೆ. 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದಾಜು 10 ಕೋಟಿ ಮೌಲ್ಯದ ಚಿನ್ನ, ವಜ್ರಾಭರಣಗಳನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಕೇವಲ 4 ರಿಂದ 5 ನಿಮಿಷದಲ್ಲಿ 8 ಕೆಜಿ ಚಿನ್ನಾಭರಣವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರು ಪ್ರೊಫೆಷನಲ್ ಕಳ್ಳರು. ಅವರು ಇದನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡೇ ಮಾಡ್ಕೊಂಡಿದ್ದಾರೆ, ಈ ತರನೇ ಮಾಡಬೇಕು ಅಂತಾನೆ. ಸೊ ಯಾಕೆ ಈ ತರ ರಾಬರಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ? ಎಲ್ಲೆಲ್ಲಿಂದನೂ ಬರೋದು, ಬೇರೆ ಬೇರೆ ರಾಜ್ಯಗಳಿಂದ ಬರೋದು, ಇಲ್ಲಿ ರಾಬರಿ ಮಾಡ್ಬಿಟ್ಟು ಹೋಗುವಂಥದ್ದು. ಕರ್ನಾಟಕ ಒಳ್ಳೆ ಖಜಾನೆ ಆಗಿದೆ ಈ ರಾಬರ್ಸ್ಗೆ. ಮಂಗಳೂರಲ್ಲಿ ರಾಬರಿ ಆಗಿದ್ದು ನೋಡಿದ್ವಿ, ದರೋಡೆ ಆಗಿದ್ದು ನೋಡಿದ್ವಿ, ಬೀದರಲ್ಲಿ ದರೋಡೆ ಆಗಿದ್ದು ನೋಡಿದ್ವಿ. ಅಷ್ಟೇ ಯಾಕೆ ಬೆಂಗಳೂರಲ್ಲೇ ಎಟಿಎಂ ವಾಹನ, ಹಣ ತುಂಬಿಸುವ ಎಟಿಎಂ ವಾಹನವನ್ನ ಸಿನಿಮೀಯ ಶೈಲಿಯಲ್ಲಿ ಆಗ್ತಾ ಇರ್ತಕ್ಕಂಥ ದರೋಡೆಗಳಿವೆಲ್ಲ ಹಾಡ ಹಗಲೇ ಸಿನಿಮೀಯ ಶೈಲಿಯಲ್ಲಿ ನಡೀತಾ ಇರ್ತಕ್ಕಂಥ ದರೋಡೆಗಳು. ಪೊಲೀಸರ ಭಯ ಕಿಂಚಿತ್ತೂ ಇಲ್ಲ. ಕರ್ನಾಟಕ ಪೊಲೀಸರು ಏನೋ ಮಾಡ್ತಾರೆ, ಹಿಡಿತಾರೆ ಅನ್ನೋ ಭಯ ಕಿಂಚಿತ್ತೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪೊಲೀಸ್ ಇಲಾಖೆ ಇನ್ನಷ್ಟು ಎಚ್ಚೆತ್ತುಕೊಳ್ಬೇಕು ಅಂತ ಅನ್ಸುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಮೈಸೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಈ ಗ್ರೇಟ್ ರಾಬರಿ ಕೇಸ್ನಲ್ಲಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಏನೆಲ್ಲ ಇನ್ನಷ್ಟು ಡೀಟೇಲ್ಸ್ ಲಭ್ಯ ಇದೆ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಹುಣಸೂರು ದರೋಡೆ ಪ್ರಕರಣ ಇಡೀ ಮೈಸೂರನ್ನೇ ಕೂಡ ಬೆಚ್ಚಿ ಬೀಳಿಸಿರುವಂತದ್ದು. ಈಗಾಗಲೇ ನಿನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಕೊಟ್ಟಂತಹ ಮಾಹಿತಿಗಳ ಪ್ರಕಾರವಾಗಿ ಅಂದಾಜು ಒಂದು ಕೆಜಿ ಚಿನ್ನ ಹೋಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಈಗಾಗಲೇ 5 ದರೋಡೆಕೋರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಅಪರಿಚಿತ ಅಂತ ಹೇಳಿ. ಸೊ ಹೀಗಾಗಿ ಅಲ್ಲಿ ಸಿಕ್ಕಿರುವಂತಹ ಖಚಿತ ಮಾಹಿತಿ ಅಂತಂದ್ರೆ ಬರೋಬ್ಬರಿ 8 ಕೆಜಿ 34 ಗ್ರಾಂ 200 ಮಿಲಿಯಷ್ಟು ಚಿನ್ನವನ್ನ ದರೋಡೆ ಮಾಡಿರುವಂತದ್ದು.
ಸುಮಾರು 10 ನಿಮಿಷ ಸಮಯದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಚಿನ್ನವನ್ನ ಕದ್ದು ದರೋಡೆಕೋರರು ಪರಾರಿಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಯಾವೆಲ್ಲ ಒಡವೆಗಳು ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ವಿತ್ ಬಿಲ್ ಸಮೇತ ಈಗಾಗಲೇ ಆ ಒಂದು ಗೋಲ್ಡ್ ಶಾಪ್ ಮಾಲೀಕರು ಈಗಾಗಲೇ ಮ್ಯಾನೇಜರ್ ಹೇಳಿದ್ದಾರೆ. ಅವರು ಹುಣಸೂರು ಟೌನ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಯಾವೆಲ್ಲ ವಜ್ರ ಇರ್ಬೋದು, ಪೆಂಡೆಂಟ್ಸ್ ಗಳಿರ್ಬೋದು, ನೆಕ್ಲೆಟ್ಸ್ ಗಳಿರ್ಬೋದು, ಬಳೆ ಇರ್ಬೋದು, ಎಷ್ಟು ಸಂಖ್ಯೆಯಲ್ಲಿ ಮಿಸ್ ಆಗಿದೆ ಅದೆಲ್ಲ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನು ಈಗಾಗಲೇ ಪೊಲೀಸರಿಗೆ ಈಗಾಗಲೇ ಅಂಗಡಿಯ ಮಾಲೀಕರು ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಈ ಒಂದು ಅಂದಾಜುಲಕ್ಕಿಂತ ನಿಖರವಾದಂತಹ ಮಾಹಿತಿ ಅಂತಂದ್ರೆ ಸುಮಾರು 8 ಕೆಜಿ 34 ಗ್ರಾಮಷ್ಟು ಚಿನ್ನ ದರೋಡೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇವೆಲ್ಲವನ್ನ ನೋಡ್ತಾ ಇದ್ರೆ ಕೇವಲ 10 ನಿಮಿಷದಲ್ಲಿ ಈ ರೀತಿಯಾಗಿ ದರೋಡೆ ಮಾಡ್ತಾರೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಎಲ್ಲ ಪ್ರೊಫೆಷನಲ್ಸ್ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ. ಯಾಕಂದ್ರೆ ಒಂದು ಕಡೆ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದಿಂದ ಬಂದು ಈ ರೀತಿಯಾಗಿ ಮಾಡಿದ್ರ ಇದರ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಘಟನೆ ಹಿಡಿದು 1.5 ದಿನ ಆದ್ರೂ ಕೂಡ ಎಲ್ಲ ಪೊಲೀಸರಿಗೆ ಒಂದಷ್ಟು ಸುಳಿಗಳು ಸಿಕ್ಕಿದ್ರು ಕೂಡ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳನ್ನ ರಿವೀಲ್ ಮಾಡಕ್ ಹೋಗ್ತಾ ಇಲ್ಲ. ಸೊ ಹೀಗಾಗಿ ದರೋಡೆಕೋರರನ್ನ ಈಗಾಗಲೇ ಬಂಧಿಸೋಕು ಕೂಡ ಸುಮಾರು 5 ತಂಡವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಇರಬಹುದು, ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಈಗಾಗಲೇ ಪೊಲೀಸರು ತೆರಳಿರುವಂತದ್ದು. ಸೊ ಹೀಗಾಗಿ 2 ದ್ವಿಚಕ್ರ ವಾಹನದ ನಂಬರ್ ಪ್ಲೇಟ್ಗಳಿಗೂ ಸಹ ಇರಲಿಲ್ಲ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಪೊಲೀಸರಿಗೆ ತನಿಖೆ ಕೊಡೋಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಕೂಡ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಈಗಾಗಲೇ ಶೀಘ್ರದಲ್ಲೇ ಬಂಧಿಸುವ ಎನ್ನುವಂತಹ ವಿಶ್ವಾಸ ವ್ಯಕ್ತಪಡಿಸಿದ್ರು ಕೂಡ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸುಳಿವುಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.